ಮಾವಿನ ಹಣ್ಣು ಇಷ್ಟಪಡದವರು ಯಾರೂ ಇಲ್ಲ. ಅಷ್ಟು ರುಚಿಕರವಾದ ಹಣ್ಣು, ಹಣ್ಣುಗಳ ರಾಜ ಅಂತ ಸಹ ಕರೀತಾರೆ. ಈ ರುಚಿಗೆನೆ ಅದನ್ನು ರಾಜ ಅಂತ ಕರೆದಿರಬಹುದು. ಆ ಮಾವಿನ ಹಣ್ಣನ್ನ ನಾವು ಹೇಗೆ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬೇಕು? ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ದಿನ ಮಾವಿನ ಹಣ್ಣಿನ ಸೀಸನ್ ಬಂತ. ಈಗ ಅದರಿಂದ ಆಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿ ನೋಡೋಣ. ಮಾವಿನ ಹಣ್ಣು ಇಷ್ಟಪಡದವರು ಯಾರೂ ಇಲ್ಲ. ಅಷ್ಟು ರುಚಿಕರವಾದ ಹಣ್ಣು. ಮತ್ತೆ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಸಹ ಕರೀತಾರೆ. ಈ ರುಚಿಗೆನೆ ಅದನ್ನು ರಾಜ ಅಂತ ಕರೆದಿರಬಹುದು. ಹಾಗೆ ಆ ಮಾವಿನ ಹಣ್ಣನ್ನು ನಾವು ಹೇಗೆ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬೇಕು, ಇದನ್ನು ತಿಳ್ಕೊಳ್ಳೋಣ. ಮಾವಿನ ಹಣ್ಣನ್ನು ಆಹಾರದ 1 ತಾಸು ಮೊದಲು ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡಿದ ನಂತರ ಮಾವಿನ ಹಣ್ಣು ಸೇವನೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಆಹಾರದ ಪೂರ್ವದಲ್ಲಿ, ಅದರಿಂದ ಆಹಾರದ ನಂತರ ತಕ್ಷಣ ಸೇವನೆ ಮಾಡೋದು ಅಥವಾ ಆಹಾರದ ಒಟ್ಟಿಗೆ ಸೇವನೆ ಮಾಡೋದ್ರಿಂದ ಅದು ಅಜೀರ್ಣ ಆಗಬಹುದು. ಮತ್ತು ಶೀಕರಣೆ ಮಾಡ್ತಾರಲ್ಲ ಹೇಗೆ ಅದಂತ ನೀವು ತಿಳಿಬೋದು, ಕೇಳ್ಬೋದು ಪ್ರಶ್ನೆ. ಶೀಕರಣೆಯಲ್ಲಿ ಪ್ಲೇನ್ ಮಾವಿನ ಹಣ್ಣು ಇರೋದಿಲ್ಲ, ಅದರಲ್ಲಿ ಬೆಲ್ಲ ಹಾಕಿರ್ತಾರೆ, ಶುಂಠಿ ಪುಡಿ ಹಾಕಿರ್ತಾರೆ, ಕಾಳುಮೆಣಸಿನ ಪುಡಿ ಹಾಕಿರ್ತಾರೆ, ಹಾಗೆಯೇ ಏಲಕ್ಕಿ ಪುಡಿ ಮಾಡಿ ಹಾಕಿರ್ತಾರೆ, ಬಾಳೆಹಣ್ಣೆಲ್ಲ ಹಾಕಿರ್ತಾರೆ. ಹೀಗೆಲ್ಲ ಆಗಿರೋದ್ರಿಂದ ಅದೊಂದು ಆಹಾರ ಪದಾರ್ಥವಾಗುತ್ತೆ. ಪ್ಲೇನ್ ಮಾವಿನ ಹಣ್ಣು ತಿನ್ನಬೇಕಂದ್ರೆ ನೀವು ಹಾಗೆ ತಿನ್ನೋ ಹಾಗಿಲ್ಲ, ಖಾಲಿ ಹೊಟ್ಟೆಲಿ ತಿನ್ನಬೇಕು. ಅಥವಾ ಏನು ಮಾಡಬೇಕಂದ್ರೆ ಆಹಾರದ ಒಂದು 2-3 ತಾಸಿನ ನಂತರ ತಿನ್ನಬೇಕು. ಆಮೇಲೆ ಮಾವಿನ ಹಣ್ಣನ್ನು ಹೆಚ್ಚು ತಿನ್ನೋದ್ರಿಂದ ಅದು ಬೇಗ ಜೀರ್ಣ ಆಗೋದಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ನಮ್ಮ ಆಯುರ್ವೇದ ಶಾಸ್ತ್ರ ಎಷ್ಟು ಆ ಪದಾರ್ಥ ವಿಜ್ಞಾನವನ್ನು ತಿಳಿಸ್ತಂದರೆ, ಅದನ್ನು ಹೆಚ್ಚು ತಿಂದರೆ ಅದು ಹೆವಿ, ಜೀರ್ಣ ಆಗ್ಲಿಕ್ಕೆ ಕಷ್ಟ. ಯಾರು ಹೆಚ್ಚು ತಿನ್ನಬೇಕಂದ್ರೆ ಮಾಂಸ ಕಣ್ಣುಗಳನ್ನ ಯಾರು ಬೆಳೆಸಬೇಕು, ಆಮೇಲೆ ಯಾರ ಜೀರ್ಣಶಕ್ತಿ ಚೆನ್ನಾಗಿರ್ತದೆ ಅಂಥವ್ರು ಅದನ್ನು ಹೆಚ್ಚು ತಿನ್ಬೇಕು. ಯಾರು ವೆಯ್ಟ್ ಲಾಸ್ ಮಾಡಬೇಕಲ್ಲ, ಮತ್ತು ಯಾರಿಗೆ ಶುಗರ್ ಎಲ್ಲ ಇರ್ತದೆ, ಶುಗರ್ ಇರೋ ಸಹ ಮಾವಿನ ಹಣ್ಣು ತಿನ್ಬೋದು. ಆದರೆ ದಿನಕ್ಕೆ 1-2 ತಿನ್ಬೋದು. ನೆನ್ಪಿಟ್ಕೊಳ್ಳಿ, ಹಣ್ಣಿನಲ್ಲಿ ಫ್ರಕ್ಟೋಸ್ ಇರ್ತದೆ, ಸುಕ್ರೋಸ್ ಅಲ್ಲ. ಆ ಫ್ರಕ್ಟೋಸು ನಮ್ಮ ಶುಗರ್ ಹೆಚ್ಚು ಮಾಡೋದಿಲ್ಲ. ಆದರೆ ಹೇಗೆ ತಿನ್ನಬೇಕು ಅಂದರೆ ಅದನ್ನು ನಾವು ರಸ ಸಮೇತ, ರಸವನ್ನಾಗಿ ನಿಧಾನವಾಗಿ ಅದನ್ನು ಸೀಪಿ ತಿನ್ನಬೇಕು. ಸೀಪಿ ಅಂದರೆ ನೋಡಿ, ಮೊದಲೇನೋ ಅದನ್ನು ಮೇಲಿನ ಒಂದು ಭಾಗವನ್ನು ತೆಗೆದು ಅದನ್ನು ಹಿಂಗೆ ರಸವನ್ನು ನಾವು ಏನು ಮಾಡ್ತಾ ಇದ್ವಿ ಅಂತೇಳಿದ್ರೆ, ಅದನ್ನು ಹಿಂಗೆ ಅದನ್ನು ಪೂರ್ತಿ ಮೆತ್ತಗೆ ಮಾಡ್ತಾ ರಸವನ್ನು ನೆಕ್ತಾ ಇದ್ವಿ. ಚಪ್ಪರಿಸಿ ತಿನ್ನೋದು ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಹಾಗೆ ಅದರ ರಸವನ್ನು ನಾವು ನಿಧಾನವಾಗಿ ಸೇವನೆ ಮಾಡೋದು. ಅದನ್ನು ಹಿಂಡ್ತಾ ಕೈಯಲ್ಲಿ ಅದನ್ನು ರಸವನ್ನು ಮೇಲಿನ ಒಂದು ಇದನ್ನು ಮೇಲಿನ ಭಾಗ ಅದೇನಿರ್ತದಲ್ಲ, ಮೇಲೆ ಅದಕ್ಕೆ ಸ್ವನಿ ಅಂತ ಇರ್ತದೆ, ಅದನ್ನು ಸ್ವಲ್ಪ ತೆಗೆದು ಅದನ್ನು ಹಿಂಡಬೇಕು. ಹಿಂಡಿ ಆಮೇಲೆ ಅದನ್ನು ಹಿಂಡ್ತಾ ಅದರ ರಸವನ್ನು ಸೇವನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಸುಲಭವಾಗಿ ಜೀರ್ಣವಾಗುತ್ತೆ ಮತ್ತು ಅದು ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಶರೀರಕ್ಕೆ ಬಹಳ ಬೇಗ ಅದು ಶಕ್ತಿಯನ್ನು ಒದಗಿಸುತ್ತೆ. ಹಾಗೆ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಮಾಂಸಖಂಡಗಳಿಗೆ ಶಕ್ತಿ ಬರ್ತದೆ ಮತ್ತು ವೇಟ್ ಗೇನ್ ಚೆನ್ನಾಗಾಗುತ್ತೆ, ವೇಟ್ ಕಮ್ಮಿ ಇರೋರು. ಆಮೇಲೆ ನರಮಂಡಲಕ್ಕೆ ಶಕ್ತಿ ಬರ್ತದೆ, ಸುಸ್ತು ಮತ್ತು ಕೈಕಾಲು ಜೋಮು ಇವೆಲ್ಲ ಕಮ್ಮಿ ಆಗ್ತದೆ. ಆಮೇಲೆ ಇದರ ಗುಣಧರ್ಮವನ್ನು ನೋಡಿಬಿಡೋಣ. ಇದು ತುಂಬ ಹಣ್ಣಾಗಬೇಕು, ಚೆನ್ನಾಗಿ ಹಣ್ಣಾಗಬೇಕು, ಪರಿಪೂರ್ಣವಾಗಿ ಸಿಹಿ ಆಗಬೇಕು. ಅರ್ಧ ಹುಳಿ ಇರತಕ್ಕಂಥ ಹಣ್ಣು ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ, ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ ಮತ್ತು ಅದರಿಂದ ವಾತ ಪಿತ್ತ ಕಫ ವಿಕಾರಗಳಾಗ್ಬೋದು. ಅದಕ್ಕಾಗಿ ನಾವೇನು ಮಾಡಬೇಕು, ಪರಿಪಕ್ವವಾಗಿ ಹಣ್ಣಾಗಿರ್ತಕ್ಕಂಥದ್ದು ತಿನ್ನಬೇಕು. ಪೌಡ್ರ್ ಹಾಕಿ ಹಣ್ಣು ಮಾಡಿರೋದು ಒಳ್ಳೆಯದಲ್ಲ. ಅದನ್ನು ಭತ್ತದ ಹುಲ್ಲಿನಲ್ಲಿ ಹಣ್ಣು ಮಾಡೋ ಪದ್ಧತಿ ಇತ್ತು, ಅಡಿಗೆ ಹಾಕೋದು ಅಂತೇಳಿ. ಅಂಥ ಹಣ್ಣುಗಳು ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು. ಪೌಡ್ರ್ ಹಾಕಿರೋದು ಅದು ತುಂಬ ಡ್ಯಾಮೇಜ್, ಅದರಿಂದ ಕ್ಯಾನ್ಸರ್ ಸಹ ಬರ್ಬೋದು. ಅದಕ್ಕೆ ಅಡಿಗೆ ಹಾಕಿರೋ ಹಣ್ಣನ್ನು ನೀವು ಡಿಮಾಂಡ್ ಮಾಡಿ, ಅದೇ ಮಾರ್ಕೆಟಲ್ಲಿ ಸಿಗ್ತದೆ. ನಾವು ಕೇಳೋದಿಲ್ಲ ಒಳ್ಳೆಯ ಪದಾರ್ಥವನ್ನು, ಅದಕ್ಕಾಗಿ ನಾವು ಡಿಮಾಂಡ್ ಮಾಡ್ದಂಗೆ ಮಾರ್ಕೆಟಲ್ಲಿ ಸಿಗ್ತದೆ. ಇನ್ಮೇಲೆ ಅಡಿಗೆ ಹಾಕಿರೋ ಹಣ್ಣನ್ನು ಹುಡುಕಿ ತಿನ್ನುವ ಪ್ರಯೋಗವನ್ನು ಮಾಡಿ. ನೀವು ಕೆಮಿಕಲ್ ಹಣ್ಣು ತಿನ್ನೋದ್ರಿಂದ ನಾನು ಹೇಳೋ ಯಾವ ಬೆನಿಫಿಟ್ಸು ನಿಮಗೆ ಸಿಗೋದಿಲ್ಲ. ಹಾಗೆ ನೀವೇನು ಮಾಡಬೇಕು, ಹಣ್ಣನ್ನು, ಈ ಮಾವಿನ ಹಣ್ಣನ್ನು ಬೆಳಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಸೇವನೆ ಮಾಡೋದು, ಮಧ್ಯಾಹ್ನದ ಹೊತ್ತು ಸೇವನೆ ಮಾಡೋದು ಒಳ್ಳೆಯದು. ಬೇಸಿಗೆ ಸಂದರ್ಭದಲ್ಲಿ ಇದು ಬರ್ತದೆ, ಯಾಕಂದರೆ ಇದರಲ್ಲಿ ಮಧುರ ರಸ ಇರೋದ್ರಿಂದ ಇದು ನಮ್ಮ ಪಿತ್ತ ಶಮನವನ್ನು ಮಾಡುತ್ತದೆ. ಶರೀರಕ್ಕೆ ಬೇಕಾಗಿರುವ ಹೈಡ್ರೇಷನ್, ಪೂರಕವಾಗಿರ್ತಕ್ಕಂಥ ಹೈಡ್ರೇಷನ್ಗೆ, ಡಿಹೈಡ್ರೇಷನ್ ಆಗದಾಗೆ ಬಾಡಿ ಹೈಡ್ರೇಟ್ ಇರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಅದಕ್ಕೆ ಮಾವಿನ ಹಣ್ಣನ್ನು
ಬೇಸಿಗೆಯಲ್ಲಿ ನಾವು ಸೀಸನಲ್ ಫ್ರೂಟಾಗಿ ನಾವು ಸೇವನೆ ಮಾಡಬೇಕು. ಅದಷ್ಟೇ ಅಲ್ಲದೆ ಮಾವಿನ ಹಣ್ಣು ಕಣ್ಣಿನ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಹೃದಯವನ್ನು ತುಂಬ ಚೆನ್ನಾಗಿಡ್ತದೆ ಮತ್ತು ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಮಾವಿನ ಹಣ್ಣು ಉಪಯೋಗ ಆಗುತ್ತೆ. ಅದಷ್ಟೇ ಅಲ್ಲದೆ ಕಿವಿಯಲ್ಲಿರುವ ಎಲ್ಲ ಸೂಕ್ಷ್ಮ ನರಗಳಿಗೂ ಕೂಡ ಶಕ್ತಿ ತುಂಬುತ್ತದೆ. ಈಗ ಕಿವಿಯಲ್ಲಿರೋ ನರ ನಿಶಕ್ತವಾದರೆ ಗುಯ್ ಅಂತ ಶಬ್ದ ಬರೋಕ್ಕೆ ಶುರು ಆಗ್ತದೆ. ಹಾಗೆ ಬಂದಾಗ ಅದಕ್ಕೆ ಆಯುರ್ವೇದದಲ್ಲಿ ಒಳ್ಳೆ ಪ್ರಯೋಗದ ಔಷಧಿಗಳು ನಮ್ಮಲ್ಲಿದ್ದಾವೆ. ಟಿನೆಟ್ಟಸ್ ಶಬ್ದ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು 1 ತಿಂಗಳು ತೊಗೊಂಡ್ರೆ ಭಾಳ ಜನರಿಗೆ ಒಂದೇ ತಿಂಗಳಲ್ಲಿ ಆ ಔಷಧಿಗಳಿಂದ ಪರಿಹಾರ ಒದಗಿಸಿದೆ, ಗುಯ್ ಅನ್ನೋ ಶಬ್ದ. ಅದು ಹಾಗೆ ನರ ವೀಕಾಗಿ ಆ ಸಮಸ್ಯೆ ಬರಬಾರ್ದು, ಸೀಸನಲ್ಲಿ ಈ ಹಣ್ಣನ್ನು ತಿನ್ನಬೇಕು ಪ್ರಿವೆನ್ಷನ್ ಆಗಿ. ಮತ್ತು ಇದರಿಂದ ನಮ್ಮ ಒಂದು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಅದಷ್ಟೇ ಅಲ್ಲದೆ ಯಾರಿಗೆ ಜೀರ್ಣಶಕ್ತಿ ವೀಕ್ ಇರುತ್ತೆ ಅಂಥವ್ರು ಇದರಲ್ಲಿ ಕಾಳುಮೆಣಸಿನ ಪುಡಿ, ಸ್ವಲ್ಪ ಶುಂಠಿ ಪುಡಿಯನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಆ ಜೀರ್ಣಶಕ್ತಿನೂ ಕೂಡ ಚೆನ್ನಾಗಾಗುತ್ತೆ. ಇದು ನಮ್ಮ ಕರುಳಿನಲ್ಲಿರುವ ಗಟ್ಟಿ ಬ್ಯಾಕ್ಟೀರಿಯಾಗಳನ್ನು ಕ್ರಿಯಾಶೀಲಗೊಳಿಸುತ್ತೆ. ಹಾಗೆಯೇ ಇದು ನಮ್ಮ ಚರ್ಮದ ಕಾಂತಿ ಹೆಚ್ಚಾಗಲಿಕ್ಕೆ ಮುಖ್ಯವಾಗಿರೋ ವಿಚಾರವನ್ನು ನಾನು ಮರಿತಾ ಇದ್ದೆ. ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ ಮಾವಿನ ಹಣ್ಣಂಥ ಒಳ್ಳೆಯ ಫ್ರೂಟ್ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಚರ್ಮ ಚೆನ್ನಾಗಿ ಫಳ ಹೊಳಿತದೆ. ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ತಿನ್ನಿ. ಮತ್ತು ನಮ್ಮ ಚರ್ಮದಲ್ಲಿ ಕಾಂತಿ ಹೆಚ್ಚಾಗೋದ್ರ ಜೊತೆಗೆ ಪಿಂಪಲ್ಸ್ ಇಂಥ ಸಮಸ್ಯೆ ಬರಲ್ಲ. ಆದರೆ ಅರ್ಧಂಬರ್ಧ ಹಣ್ಣಾಗಿರೋ ಒಂದು ಮಾವಿನ ಹಣ್ಣು ತಿನ್ನೋದ್ರಿಂದ, ಸ್ವಲ್ಪ ಹುಳಿ ಮಿಶ್ರಿತ ಹಣ್ಣು, ಅದರಿಂದ ಅದೇನಾಗುತ್ತೆ, ಪಿತ್ತ ವಿಕಾರ, ವಾತ ವಿಕಾರ ಆಗಿ ಪಿಂಪಲ್ಸ್ ಬರ್ತವೆ. ಅದಕ್ಕೆ ಪೂರ್ತಿ ಹಣ್ಣಾಗಿರೋದು ತಿನ್ನಿ. ಮತ್ತು ಇದರಿಂದಾಗಿ ವೇಟ್ ಗೇನ್ ಆಗುತ್ತೆ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ. ಯಾರು ತುಂಬ ವೇಟ್ ಗೇನ್ ಮಾಡಬೇಕಂತ, ತೂಕ ಹೆಚ್ಚಿಗೆ ಮಾಡಬೇಕಂತ ಪ್ರಯತ್ನ ಮಾಡ್ತಿರ್ತೀರಿ ಅಂಥವ್ರು ನಿರಂತರವಾಗಿ ತಿನ್ನಿ. 2-3 ಹಣ್ಣು ತಿನ್ನಿ. ವೇಟು ಜಾಸ್ತಿ ಇರೋರು 1ರಿಂದ 2 ಹಣ್ಣು ತಿನ್ನಬಹುದು. ಅದರಲ್ಲಿ ಶುಂಠಿ ಕಾಳುಮೆಣಸಿನ ಪ್ರಯೋಗ ಮಾಡೋದು ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.